ಭ್ರಮೆ ಸತ್ಯ ಭಾವೆ ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಟ್ಸ್ ಮೀ ಜಾನ್ವಿ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ನಾನಿವತ್ತು ಬ್ಯಾಂಗ್ಳೂರಿಂದ ಗೋರ್ವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೊರಟಿದ್ದೀನಿ. ನಾನು ನನ್ನ ಫ್ರೆಂಡು ಬಸ್ಸಲ್ಲಿ ಹೋಗೋಣ ಅಂತ, ಒಂದು ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಹೊರಟಿದ್ದೀವಿ. ಇದು ಭಾಳ ಹಳೇ ವಿಡಿಯೋ, ನಾನು ಹೋಗಿ ಆಗಲೇ ಸುಮಾರು 6 ತಿಂಗಳು ಮೇಲೆ ಆಗಿದೆ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾವು ಬೆಳಗ್ಗೆ ಬೇಗನೆ ಬಿಟ್ಟಿದ್ದು, ನಾವು 8 ಗಂಟೆಗೆಲ್ಲ ಮನೆ ಬಿಟ್ಟು KSRTC ಬಸ್ಸಿಂದ ಗೋರ್ವನಹಳ್ಳಿ, ಕೊಟ್ಟಗೆರೆ, ತುಮಕೂರು ತಾಲೂಕು, ಈ ತುಮಕೂರಿಗೆ ಸೇರುತ್ತೆ. ನಾವು ಕೊಟ್ಟಗೆರೆ ಅಂತ ಕೇಳಿದ್ರೇ ನಾವು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಅಲ್ಲಿಗೆ ಸಿಗುತ್ತೆ. ಕೊಟ್ಟಗೆರೆಯಿಂದ ನಾವು ಶೇರ್ ಆಟೋ ಮಾಡಿಕೊಂಡು ಒಳಗಡೆ ಟೆಂಪಲ್ಗೆ ಹೋಗ್ಬೇಕಾಗತ್ತೆ. ಈ ಟೆಂಪಲು ಭಾಳ ಪವರ್ಫುಲ್ ಅಂತ ನಾವು ತಿಳ್ಕೊಬೋದು. ನಮಗೆ ಏನೇ ಕಷ್ಟ ಇರಲಿ, ಹಣದ್ದು ಮತ್ತು ಫ್ಯಾಮಿಲಿ, ಮ್ಯಾರೇಜ್ ಪ್ರಾಬ್ಲಮ್ಮು ಏನೇ ಇದ್ದರೂ ಆ ಟೆಂಪಲ್ ತುಂಬಾ ಪವರ್ಫುಲ್. ಇದರಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಈ ನಂಬಿಕೆ ಇದೆ ಆ ಟೆಂಪಲ್ ಮೇಲೆ. ಗೋರ್ವನಹಳ್ಳಿ ತುಮಕೂರು ಡಿಸ್ಟ್ರಿಕ್ಟಾಗೆ ಸಿಗುತ್ತೆ. ಇದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ತೆಗೆದಿರುತ್ತೆ. ಬೆಂಗಳೂರಿಂದ ಒಂದು 90 ಕಿಲೋಮೀಟರ್ಸ್ ಆಗ್ಬೋದು, ಮತ್ತು ತುಮಕೂರಿಂದ 31 ಕಿಲೋಮೀಟರ್ಸ್. ನಾವು ಬಸ್ಸಲ್ಲೂ ಹೋಗ್ಬೋದು. KSRTC ಬಸ್ಸು ಲೇಡೀಸ್ಗೆ ಹೆಂಗಿದ್ರೂ ಫ್ರೀ ಇದೆ. ನಾವು ಏನೂ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಬಸ್ ಕೊಟ್ಟಗೆರೆ ಅಂತ ಬಸ್ ಕೇಳಿದ್ರೆ ಡೈರೆಕ್ಟ್ ಬಸ್ ಇದೆ. ಸಿಟಿ ಬಸ್ ಸ್ಟ್ಯಾಂಡಿಂದ ನಾವು ತುಮಕೂರು ಕಡೆ ಎಲ್ಲಿ ಬಸ್ ಹತ್ಕೊತೀವೋ ಅಲ್ಲಿಂದ ನಾವು ಕೊಟ್ಟಗೆರೆ ಬಸ್ ಸ್ಟ್ಯಾಂಡ್ ಅಂತ ಬಸ್ಸಿಗೆ ಕೇಳಿದ್ರೆ ನಾವು ಡೈರೆಕ್ಟ್ ಅಲ್ಲಿಗೆ ಬಸ್ ಸಿಗುತ್ತೆ. ಬಸ್ಸದಂತೂ ತುಂಬ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ. ನಾವು ಅಲ್ಲಿ ಒನ್ಸ್ ರೀಚ್ ಆದಮೇಲೆ ನಾವು ಶೇರ್ ಆಟೋ ಮಾಡಬೇಕಾಗತ್ತೆ. ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ, ನಾವು ಶೇರ್ ಆಟೋ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋಗ್ಬೋದು. ಇದೇ ಕೊಟ್ಟಗೆರೆ ಸ್ಟಾಪ್ ಅಂತ ಹೇಳೋದು. ಇದೇ ಮೇನ್ ರೋಡು. ನಾವು ಎಲ್ಲಿ ಬಂದು ರೀಚ್ ಆಗಿದ್ವಿ. ಇಲ್ಲಿ ಸಾಕಷ್ಟು ಶೇರ್ ಆಟೋ ಸಿಗುತ್ತೆ. ನಿಮಗೆ ತುಂಬಾ ಹತ್ರ ಇದೆ ಅಲ್ಲಿ, ಅಂದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಹೋಗೋರು ಹೋಗ್ಬೋದು, ಆದರೆ ನಾವು ಶೇರ್ ಆಟೋದಲ್ಲಿ ಹೋಗಿದ್ವಿ. ಪರ್ ಶೇರಿಂಗಲ್ಲಿ ಲೈಕ್ 50 ರೂಪಾಯಿ ಒಬ್ಬರಿಗೆ, 100 ರೂಪಾಯಿ 50 ರೂಪಾಯಿ ಒಳಗಡೆ ತೊಗೊತಾರೆ ಶೇರಿಂಗಲ್ಲಿ. ನೀವು ಎದುರುಗಡೆ ಏನು ರೋಡ್ ನೋಡ್ತಾ ಇದ್ದೀರಾ, ಅದು ಲಕ್ಷ್ಮೀ ದೇವಿ ಟೆಂಪಲ್ಗೆ ಹೋಗುತ್ತೆ. ನಾವು ಶೇರ್ ಆಟೋ ಮಾಡಿಕೊಂಡು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ.
ನಾವಿಲ್ಲೇ ಬಂದು ರೀಚ್ ಆದಮೇಲೆ ನಾವು ಪೂಜೆ ಮಾಡಿಸ್ಬೇಕಾಗಿತ್ತಲ್ಲ, ಸೊ ಅದಕ್ಕೆ ಸಾಮಾನೆಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಯಿ ಕಮಲ ಲಕ್ಷ್ಮಿಗೆ ಯಾವತ್ತೂ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಕಮಲ ಮತ್ತು ಪೂಜೆ ಸಾಮಾನುಗಳು ನಮ್ಗೆ ಯಾವ ಪೂಜೆ ಮಾಡಿಸ್ಬೇಕು ಆ ಪೂಜೆಗೆ ಸಾಮಾನೆಲ್ಲ ಕೊಡ್ತಾರೆ. ಕಾಯಿ ಕಮಲ ಬಳೆ ಬಿಚ್ಚಾಲೆ ಅಂತ ಎಲ್ಲನೂ ಅಲ್ಲೇ ಸಿಗುತ್ತೆ. ಸೊ ನಾವು ಪೂಜೆ ಮಾಡಿಸ್ಬೇಕು ಅಂದಾಗ ಸೊ ಅಲ್ಲೇ ತೊಗೊಂಡು ಸಾಮಾನೆಲ್ಲ ಒಳಗಡೆ ಹೊರಟಿದ್ದೀವಿ ನಾವು. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ದು ಇಲ್ಲಿಗೆ. ನೀವು ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ ಎಂಟ್ರೆನ್ಸು. ಇಲ್ಲಿ ಯಾರೇ ಬಂದರೂ ಕಮಲಮ್ಮ ಅಂತ ಒಬ್ಬರು ಇದ್ದರು. ಸೊ ಯಾರು ಈ ದೇವಸ್ಥಾನ ಸ್ಥಾಪಿಸಿದ್ರು, ಯಾರು ಮುಖ್ಯಸ್ಥೆ ಅಂತಲೂ ಅನ್ಬೋದು. ಅವರು ತುಂಬಾ ಇಲ್ಲಿ ಅವರಿಂದ ಈ ದೇವಸ್ಥಾನ ಬಂತು ಅಂತಲೂ ಪ್ರಸಿದ್ಧಿ ಇದೆ. ಸೊ ಅವ್ರಿಗೆ ನಾವು ಈ ದೇವಸ್ಥಾನ ಆದಮೇಲೆ ಈ ಕಮಲಮ್ಮ ಅನ್ನೋ ಅವರ ಆಸ್ಥಾನಕ್ಕೆ ಹೋಗಿ ಅವ್ರನ್ನ ನೋಡಿಕೊಂಡು ಹೋಗಲೇಬೇಕು ಅಂತ ಅಂತಾರೆ. ಸೊ ಅಲ್ಲಿ ನಿಮಗೆ ಪೂಜೆ ಎಲ್ಲ ಮಾಡ್ತಾರೆ. ನಿಮಗೆ ಏನೇ ಜಾತಕ ನೋಡಬೇಕು ಅಂದ್ರೂ ಜಾತಕ ಹೇಳ್ತಾರೆ, ನಿಮ್ಮ ಭವಿಷ್ಯ ಹೇಳ್ತಾರೆ. ಆಮೇಲೆ ನಿಮಗೆ ಮದುವೆ ಆಗಬೇಕಾ, ಇಲ್ಲಾಂದರೆ ನಿಮ್ಮ ಏನಾರು ಒಂದು ಕಷ್ಟ ಇದ್ದರೆ ಅಲ್ಲಿ ಒಂದು ಸಪ್ರೇಟ್ ಪೂಜೆ ಮಾಡ್ತಾರೆ. ಅಲ್ಲಿ ಒಳಗಡೆ ಹೋದರೆ ನಿಮಗೆ ಏನೇ ಇದ್ದರೂ ಅಲ್ಲಿ ಮಾಡಿ ಕೊಡ್ತಾರೆ. ಅಲ್ಲಿ ದಾರ ಕೊಡ್ತಾರೆ, ಅರ್ಶಿನ ದಾರ. ಮದುವೆ ಆಗಿರೋರಿಗೆ, ಮದುವೆ ಆಗದಿರೋರಿಗೆ ಕುಂಕುಮ ದಾರ ಕೊಡ್ತಾರೆ. ಸೊ ನಾವು 7 ದಿವಸ ನಮ್ಮ ಕತ್ತಿನಲ್ಲಿ ಹಾಕ್ಕೋಬೇಕು ಮದುವೆ ಆಗಿರೋರ್ಗು ಅರ್ಶಿನದ ದಾರ. ಸೊ ಆದಮೇಲೆ ನಾವು 7 ದಿವಸ ಆದಮೇಲೆ ಅದನ್ನು ಗಿಡಕ್ಕೆ ಇಲ್ಲದ್ರೆ ಮಣ್ಣಿಗೆ ಏನಾರು ಹಾಕಿ ಇದು ಮಾಡ್ಬೋದು. ಸೊ ನಾವಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಹೋದ್ವಿ. ದಾಸೋಹ ಭವನ ಇದೆ, ಮಹಾಲಕ್ಷ್ಮಿ ದಾಸೋಹ ಭವನ. ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿತ್ತು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅಲ್ಲಿ ಕಮಲಮ್ಮ ಅನ್ನೋರು ಅವ್ರ ಕಷ್ಟ ಇದ್ರೂ 100 ಜನಕ್ಕೆ ಊಟ ಕೊಟ್ಟಿರೋರು. ಆದರೆ ಇವಾಗ 1000 ಜನ ಅಲ್ಲಿ ಊಟ ಮಾಡ್ತಿದ್ದಾರೆ, ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿತ್ತು ದಾಸೋಹ. ಮತ್ತು ಪ್ರಸಾದ ಅಂತೂ ತುಂಬಾ ರುಚಿಯಾಗಿತ್ತು.
ನಾವು ಊಟ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಒಂದು ರಿಸರ್ವಾಯರ್ ಇದೆ, ಲೈಕ್ ಡ್ಯಾಮ್ ಥರ ಇದೆ. ಸೊ ಇದು ತೀರ್ಥ ರಿಸರ್ವಾಯರ್, ಸ್ವರ್ಣಮುಖಿ ರಿವರ್. ಇದರಿಂದ ಅಲ್ಲಿ ಡ್ಯಾಮ್ ಪಕ್ಕದಲ್ಲೇ ಇದೆ. ಸೊ ಒಂದು ಸ್ವಲ್ಪ ನಡ್ಕೊಂಡು ಆ ಕಡೆ ಹೋಗ್ಬೇಕಾಗತ್ತೆ. ಈ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಡ್ಯಾಮ್ ಮೇಲ್ಗಡೆ ಹೋದರೆ ತುಂಬ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಅಲ್ಲಿ. ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ, ನಡೆಯೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಪಕ್ಕದಲ್ಲೇ ಇರೋದು. ನಾವು ಒಂದು 10-15 ಮಿನಿಟ್ಸ್ ಏನೋ ನಡೆದ್ವಿ ಅಲ್ಲಿಗೆ. ಅಲ್ಲೇ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಈ ವಿಡಿಯೋದಲ್ಲಿ, ಅಲ್ಲಿ ಮೇಲ್ಗಡೆ ಹತ್ತಿ ಹೋಗ್ಬೇಕಾಗತ್ತೆ. ಮೇಲ್ಗಡೆ ಡ್ಯಾಮ್ ಸಿಗುತ್ತೆ. ನೀವೇನು ನೋಡ್ತಾ ಇದ್ದೀರಾ ಇದು ಡ್ಯಾಮ್ನ ರಿಸರ್ವಾಯರ್ ಏನು ಹೇಳ್ತಾರೋ. ಸೊ ಇದು ಮೇಲ್ಗಡೆ ಹತ್ತಿ ಹೋಗೋ ಮೆಟ್ಲು. ಇದು ಚೆನ್ನಾಗೇ ಇದೆ. ಇದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ನಾವು ಬಂದಾಗಲೂ ಸುಮಾರು ಜನ, ಸ್ವಲ್ಪ ಜನ ಇದ್ದರು, ಅಷ್ಟೊಂದು ಜನ ಇರಲಿಲ್ಲ. ಸೊ ಆರಾಮಾಗಿತ್ತು. ಇದು ಡ್ಯಾಮ್ ಪ್ರಕಾರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಇದು ನಿಮಗೆ ನೀರು ಕಾಣಿಸುತ್ತೆ ಅಲ್ಲಿ ಡ್ಯಾಮ್ ಒಳಗಡೆ. ಸೊ ನಾವು ಸುತ್ತ ಅಲ್ಲಿ ಓಡಾಡ್ಬೋದು, ಅಲ್ಲಿ ಸುತ್ತ ಹೋಗಿ ನೋಡಿಕೊಂಡು ಬರ್ಬೋದು ಈ ಕಡೆಗೆ. ನಾವೆಲ್ಲ ಡ್ಯಾಮ್ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಶೇರ್ ಆಟೋ ಮಾಡಿಕೊಂಡು ಮತ್ತೆ ವಾಪಸ್ ಅಲ್ಲೇ ಬಸ್ ಸ್ಟ್ಯಾಂಡ್, ನಾನು ಎಲ್ಲಿ ತೋರಿಸಿದ್ನ ಕೊಟ್ಟಿಗೆರೆ ಬಸ್ ಸ್ಟ್ಯಾಂಡ್, ಅಲ್ಲಿಗೆ ವಾಪಸ್ ಬಂದರೆ ಅಲ್ಲಿ ಬಸ್ಸು ಬರ್ತಾನೆ ಇರುತ್ತೆ. ನೀವು ಯಾವ್ದಾದ್ರು ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ಮತ್ತೆ ವಾಪಸ್ ಬರ್ಬೋದು. ಲೇಡೀಸಿಗೆ ಎನಿವೇ ಫ್ರೀ ಇರುತ್ತಲ್ಲ. ಸೊ ನಾವು ಫ್ರೀ ಬಸ್ ಟ್ರೈ ಮಾಡೋಣ ಅಂತ ನಾವು ಈ 1 ಡೇ ಟ್ರಿಪ್ಗೆ ಹೋಗಿದ್ವಿ. ಸೊ ನಾವು ಮತ್ತೆ ವಾಪಸ್ ಇದೇ ಆಟೋದಲ್ಲಿ, ಶೇರ್ ಆಟೋದಲ್ಲಿ ಕೊಟ್ಟಿಗೆರೆ ಬಸ್ ಸ್ಟ್ಯಾಂಡ್ಗೆ ವಾಪಸ್ ಬಂದು ಬಸ್ಸಲ್ಲಿ ತುಮಕೂರು ಇಲ್ಲ ಬೆಂಗಳೂರು ಬಸ್ಸು, ತುಮಕೂರು ಬಸ್ಸು ಬರ್ತಾನೆ ಇರುತ್ತೆ. ಆ ಮೇನ್ ರೋಡಲ್ಲಿ ಸಾಕಷ್ಟು ಬಸ್ ಸಿಗುತ್ತೆ. ಸೊ ಅದೇ ಬಸ್ಸಲ್ಲಿ ವಾಪಸ್ ಬಂದ್ವಿ ಬ್ಯಾಂಗ್ಳೂರಿಗೆ. ನೀವು ಏನಾದರೂ 1 ಡೇ ಟ್ರಿಪ್ಪು, ನಿಮಗೆ ಟೆಂಪಲ್ ರನ್ ಆದರೂ ಆಗುತ್ತೆ, 1 ಡೇ ಟ್ರಿಪ್ಪಾದರೂ ಆಗುತ್ತೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಈ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿದೆ. ನಿಮಗೂ ಸಹ ಈ ಒಳ್ಳೆಯದಾಗಲಿ, ಲಕ್ಷ್ಮೀ ಸದಾ ಆಶೀರ್ವಾದ ನಿಮ್ಮಲ್ಲಿರಲಿ. ಅದರಿಂದ ನಾನು ಈ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆದರೆ ನಮ್ಗೆ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.